ಹೋಲಿಗಳೆಲ್ಲ ಚಪ್ರಿಗಳು ಆಡೋದಂತ ಆರಾಮಾಗಿ ಮನೆ ಕುತ್ಕೊಂಡು ಟಿವಿ ನೋಡ್ತಿದ್ದೆ. ನಮ್ಮಮ್ಮ ಬಂದ್ ಹೋಗಿ ಹಾಲ್ ತಗೊಂಬ ಅನ್ಬಿಟ್ರು. ಸರಿ ನಾನು ಹೆಂಗು ಬಚ್ಚಿಟ್ಕೊಂಡು ಹೋಗೋಣ ಅಂತ ಹೋದೆ. ನೋಡಿದ್ರೆ ರೋಡಲ್ಲಿ ಯಾರು ಹೋಲಿನೇ ಆಡ್ತಾ ಇಲ್ಲ. ಸರಿ ಅಂತ ನಾನು ಹಂಗೆ ಪೀಸ್ ಆಗಿ ಮುಂದೆ ಹೋದೆ. ಎಲ್ಲಿದ್ರು ಗೊತ್ತಿಲ್ಲ ನಮ್ ಚಪ್ರಿ ಫ್ರೆಂಡ್ಸ್ ಸಡನ್ ಆಗಿ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಫುಲ್ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು. ನನ್ಗೂ ಸೈಕ್ ಆಗೋಯ್ತು. ಅವ್ರ ಕಲರ್ ತಗೊಂಡು ಅವ್ರಿಗೆ ಹಾಕಿ ಹಾಲ್ ತರದ್ ಮರ್ಬಿಟ್ಟು ಇವಾಗ ಅವ್ರ ಜೊತೆ ಹೋಲಿ ಆಡ್ತಿದ್ದೆ. ನಮ್ ಫ್ರೆಂಡ್ ಮಾಲ್ ಮಹೇಶ್ ಬಂದ. ಕಲರ್ಸ್ ಖಾಲಿ ಆಗೈತೆ ಬಾ ಹೋಗ್ ಕಲರ್ಸ್ ತಗೊಂಬ ಅಂತ ಕರ್ಕೊಂಡ್ ಹೋಗ್ಬಿಟ್ಟು ಎಣ್ಣೆ ಹಾಕ್ಸ್ಕೊಂಡ್ ಕರ್ಕೊಂಬಂದ್ಬಿಟ್ಟ. ಇವಾಗ ನಾನ್ ಫುಲ್ ಹೋಲಿ ಆಡ್ಬಿಟ್ಟು ಎಣ್ಣೆಲ್ ನಶೆ ಆಗಿ ನಮ್ಮನೆ ಮುಂದೆ ಹೋಗ್ಬಿಟ್ಟು ನನ್ನ ಹೆಸರು ನಾನೇ ಕುಗ್ತಾ ಇದೀನಿ. ಆಚೆ ಬಾರ ವಿಷಯ ಕಾಚ. ಸಡನ್ ಆಗಿ ನಮ್ಮಪ್ಪ ಆಚೆ ಬಂದ್ಬಿಟ್ರು. ನಮ್ಮಪ್ಪ ಯಾವ ನಶೆ ಮಾಡಿದ್ರು ಗೊತ್ತಿಲ್ಲ. ಆಕಾಶ್ ಇಲ್ಲಪ್ಪ ಎಲ್ಲೋ ಹೋಗೋನೆ ಅಂದ್ರು. ಅದಕ್ ನಾನು ಸರಿ ಅಂಕಲ್ ಬಂದ್ರೆ ಹೇಳ್ಬಿಡಿ ಅಂತ ಹೇಳಿ ಮುಂದಕ್ಕೆ ಹೊಂಟೋದೆ. ಸ್ವಲ್ಪ ಮುಂದಕ್ಕೆ ಹೋಯ್ತಿದಂಗೆ ನನ್ ಚಪ್ರಿ ಫ್ರೆಂಡ್ಸ್ ಯಾವ ನಶೆ ಮಾಡಿದ್ರು ಗೊತ್ತಿಲ್ಲ. ಮತ್ತೆ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು. ನಾನು ಅವ್ರ ಜೊತೆ ಇನ್ನೊಂದ್ ರೌಂಡ್ ಹೋಲಿ ಆಡ್ಕೊಂಡ್ ಮತ್ತೆ ನಮ್ಮ ಮನೆಗೆ ಹೋದೆ. ನಮ್ಮಪ್ಪ ಮೇಲಿಂದ ನನ್ನ ನೋಡ್ಬಿಟ್ಟು ಆಕಾಶ್ ನೀನ್ ಹುಡ್ಕೊಂಡ್ ಯಾರೋ ನಿಮ್ ಫ್ರೆಂಡ್ ಬಂದಿದ್ದ ಕಣ, ಇಲ್ಲೇ ಮುಂದೆ ಹೋದ ನೋಡು ಅಂತ ಅಂದ್ರು. ಸರಿ ಅಂತ ಇವಾಗ ನಾನು ನನ್ನೇ ಹುಡ್ಕೊಂಡ್ ಮತ್ತೆ ಮುಂದಕ್ಕೆ ಹೋದೆ. ನನ್ ಚಪ್ರಿ ಫ್ರೆಂಡ್ಸ್ ಗೋಳಿ ಮಕ್ಳು ಏನ್ ಆಗೈತೋ ಗೊತ್ತಿಲ್ಲ. ಮತ್ತೆ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು. ಇವಾಗ ನಾನ್ ಮತ್ತೆ ಅವ್ರ ಜೊತೆ ಇನ್ನೊಂದ್ ರೌಂಡ್ ಹೋಲಿ ಆಡ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋದೆ. ನಮ್ಮಪ್ಪ ಮೇಲ್ ನಿಂತ್ಕೊಂಡು ಲೋ ಅಪ್ಪಿ ನೀನ್ ಹುಡ್ಕೊಂಡ್ ನಮ್ಮ ಮಗ ಹಿಂಗೆ ಮುಂದೆ ಹೋದ ನೋಡು ಅಂತ ಅಂದ್ರು. ನಾನ್ ಸರಿ ಅಂಕಲ್ ಅಂತ ಅನ್ಬಿಟ್ಟು ಇವಾಗ ನಾನು ಅಂದ್ರೆ ಆಕಾಶ್ ನನ್ನ ಕರಿಯಕ್ ಬಂದಿರೋ ಫ್ರೆಂಡ್ ಹುಡ್ಕೊಂಡ್ ಅಂದ್ರೆ ನನ್ನನ್ನು ನಾನೇ ಹುಡ್ಕೊಂಡ್ ಮುಂದಕ್ಕೆ ಹೋಗಿದ್ದೀನಿ. ಸೊ ಇವಾಗ ನಾನು ನನ್ನನ್ನು ಕರಿಯಕ್ ಬಂದಿರೋ ನನ್ನ ಫ್ರೆಂಡ್ ಹುಡ್ಕೊಂಡು ಹೋಗಿರೋ ನನ್ನನ್ನೇ ಆಕಾಶ್ ನಾನು ಇವಾಗ ಹುಡ್ಕೊಂಡು ಹೋಗ್ಬೇಕು. ಏನ್ ಮರಿ ಬರ್ತಡೆ ಅಂತೆ ಏನೋ ಗೊತ್ತಿಲ್ಲಪ್ಪ. ಜನ ಹಂಗ ಹೇಳ್ತಾರ. ಹಾ ಹೋಗ್ ಜನರು ಲಾ ಮಚ್ಚ ನಿಂಗ್ ಏನ್ ಅನ್ಸುತ್ತೆ? ನಾವ್ ಮಿಡಲ್ ಈಸ್ಟ್ ಇಂದ ಪೆಟ್ರೋಲ್ ತಗೊಂಡ್ರೆ ಚೆನ್ನಾಗಿರ್ತಾ ಇಲ್ಲ ರಷ್ಯಾ ಇಂದ ಪೆಟ್ರೋಲ್ ತಗೊಂಡ್ರೆ ಚೆನ್ನಾಗಿರ್ತಾ? ಪೆಟ್ರೋಲ್ ಪಂಪ್ ಎದುರುಗಡೆ ಇರೋ ಬಾರಲ್ಲಿ ಕೆಳಗಡೆ ಬಿದ್ದಿರೋ 1 ಲೀಟರ್ ವಾಟರ್ ಬಾಟಲ್ ಎತ್ಕೊಂಡು 30 ರೂಪಾಯಿ ಪೆಟ್ರೋಲ್ ತುಂಬಿಸ್ಕೊಂಡು ಹೋಗೋ ನೀನು. ನಿನಗೇನ್ ಸಿಕ್ಕಿದಲ್ಲ? ಎಲ್ಲಾ ಕಡೆ ವಾರ ಆಗ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಎಲ್ಲ ಬಿದೋಡಿರುತ್ತಲ್ಲ. 50 ರೂಪಾಯಿ ಕೇಳಿದ್ರೆ 5 ರೂಪಾಯಿ ಬಡ್ಡಿ ಕೇಳೋ ಬೋಳಿ ನೀನು. ಏನೋ ಕೇಳಿದ್ರೆ ಸಂಬಂಧ ಇಲ್ದಿರದೆಲ್ಲ ಹೇಳ್ತಿಯಲ್ಲ. ಹಂಗೇನೆ ನಿಂಗೂ ಸ್ಟಾಕ್ ಮಾರ್ಕೆಟ್ಗೂ ಸಂಬಂಧನೇ ಇಲ್ಲ. ಯಾಕೆ ಮಾತಾಡ್ತೀಯ? ಅದೆಲ್ಲ ಬಿಟ್ಟಾಕೋ ಈ ದೆವ್ವ ಭೂತಗಳನ್ನೆಲ್ಲ ಯಾರು ನಂಬ್ತಾರ ಮಚ್ಚ ಈಗಿನ ಕಾಲದಲ್ಲೂ? ನಾನಂತೂ ನಂಬಲ್ಲಪ್ಪ. ನೀನೇ ನಂಬ್ತೀಯ? ರೋಡಲ್ಲಿ ಹೋಗ್ಬೇಕಾದ್ರೆ ಅದ್ರ ಬೆಕ್ಕಡ್ಡ ಹೋದ್ರೆ 5 ನಿಮಿಷ ನಿಂತ್ಕಂತೀಯ. ಮೈ ಮೇಲೆ ಪಲ್ಲಿ ಬಿದ್ರೆ 3 ಸತಿ ಸ್ನಾನ ಮಾಡ್ಕಂತೀಯ. ಈ ತುಕ್ಕಲ್ಲಿನೆಲ್ಲ ನಂಬ್ತೀಯ, ಈ ದೆವ್ವ ಭೂತ ನಂಬಲ್ವಾ ನೀನು? ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕ್ಲೆ ಹಿಂಗ್ ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ ಮಚ್ಚ. ನೀನ್ ಯಾವ್ದೇ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ರೆ ಅದೇ ಬಿಸ್ನೆಸ್ ಅಲ್ಲಿ 1 ವರ್ಷ ಅವ್ರ ಕೆಳಗಡೆ ಕೆಲಸ ಮಾಡ್ಬೇಕು ನೀನು. ನಿನ್ ಹತ್ರ ಯಾವ್ದಾರು ಐಡಿಯಾ ಇದ್ರೆ ಕೊಡು, ಇಲ್ಲ ಬ್ಯಾಕ್ ಮುಚ್ಕೊಂಡಿರು. ಹಿಂಗೆಲ್ಲ ಸುಮ್ನೆ ರೀಲ್ಸ್ ಮಾಡ್ಕೊಂಬಂದ್ ತಲ್ದಂಗ್ ಮಾಡ್ ನಮ್ಗೆ. ಲೋಪರ್ ನನ್ ಮಗನೆ, ಚಪ್ರಿ ನನ್ ಮಗನೆ, ಇಂದರೆಲ್ಲ ಕೇಳ್ತೀಯ ಬಂದನ ಹತ್ರ. ಯಾಕೆ ಬ್ರೋ ಅವ್ನ್ ಹಂಗ್ ಹೊಡಿತಿದ್ದೀರಾ? ಏನಾಯ್ತು? ಮೊನ್ನೆ ಬೆಳಗ್ಗೆ ಎದ್ಬಿಟ್ಟು ನ್ಯೂಸ್ ನೋಡಿದ್ರೆ ಪಾಕಿಸ್ತಾನವರು ಅಫ್ಘಾನಿಸ್ತಾನವರು ಬಾಂಬ್ಗಳು ಹಾಕೊಂಡ್ ಕಿತ್ತಾಡ್ತವ್ರೆ. ನಿನ್ನೆ ಬೆಳಗ್ಗೆ ಎದ್ಬಿಟ್ಟು ನ್ಯೂಸ್ ನೋಡಿದ್ರೆ ಇಸ್ರೇಲ್ US ಸೇರ್ಕೊಂಡು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತವ್ರೆ. ಅಲ್ಲಿ ಟೂರಿಸ್ಟ್ ಆಗಿ ಹೋಗಿರೋ ಜನ, ಅಲ್ಲೇ ಇರೋ ಜನ ಪ್ರಾಣದ ಮೇಲೆ ಭಯ ಇಟ್ಕೊಂಡು ಸಾಯ್ತವ್ರೆ. ಈ ಲೋಪರ್ ನನ್ ಮಗನ ಹತ್ರ ಬಂದ್ ಏನ್ ಕೇಳ್ತಾನೆ ಗೊತ್ತಾ? ಹೋಲಿ ಆಡಕ್ ಕಲರ್ ತಂದಿಲ್ವಮ್ಮ? ಈ ಸಲ ಮೊಟ್ಟೆ ಹೊಡೆ ಸಗಣಿ ಹಾಕ್ಬಿಟ್ಟೆ ಹೊಡೆಯೋದ್ ನಿನ್ಗೆ. ನನ್ಗ ಅದಕ್ಕೂ ಬೇಜಾರಾಗಿಲ್ಲ. ನಾನ್ ಇವನ್ಗೆ ಹೇಳ್ದೆ ಅಲ್ಲಿ ಬೇರೆ ಕಂಟ್ರಿಗಳೆಲ್ಲ ಯುದ್ಧ ಮಾಡ್ಕೊಂಡು ಬಾಂಬ್ಗಳು ಹಾಕೊಂಡು ಮಿಸೈಲ್ ಹಾಕೊಂಡು ಜನ ಸಾಯ್ತವ್ರೆ ಕಣೋ ಅಂದ್ರೆ ಅವ್ರಿಗೆ ಹೇಳ್ಬಮ್ ಹೋಲಿ ಅಂತ. ಅವ್ರು ದೀಪಾವಳಿ ಅನ್ಕೊಂಡ್ಬಿಟ್ಟವ್ರೆ ಅಂತವ್ನೆ. ಬಡ್ಡಿ ಮಗನ ಚಚ್ರಿ ತುಳಿರಿ ಓದಿರಿ ಎಲ್ಲಾ ದೇಶ ಖಾಲಿ ಹ್ಯಾಪಿ ಹೋಲಿ. ಎಲ್ಲೋದ್ ನಾವು ನಮ್ ಫ್ರೆಂಡ್ ಸಿಗರೇಟ್ ಹೊಡಿಯೋ ವಿಷಯ ಅವ್ರ ಮನೇಲಿ ಗೊತ್ತಾಯ್ತು. ಫೆಬ್ರವರಿ ತಿಂಗಳು ಮುಗ್ದೋಯ್ತು. ನಮ್ಗೆಲ್ಲ ಎಣ್ಣೆನೆ ಗುರು. ಮಾರ್ಚ್ ತಿಂಗಳು ಶುರು. ಮನೆ ಕಟ್ಟಾಗ್ಬೇಕು ಗೋಡೆ, ಹ್ಯಾಪಿ ಹೋಲಿ ಲೋಡೆ. ಸೊ ಗೈಸ್ ಫಸ್ಟ್ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಇದ್ರ ಕಮೆಂಟ್ಸ್ ಗಳಂತೂ ಒಂದೊಂದು ಮುತ್ತು ಕಡೆ. ಪೆಟ್ರೋಲ್ ಕುಡಿತಾ ಇದ್ದೀನಣ್ಣ, ಮೂವಿ ಇಟ್ಟಾಕ್ಬೇಕಣ್ಣ, ಏನೇನೋ ಹೇಳ್ತಾರೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಅಣ್ಣ ಅಮುಕು ಡುಮುಕು ಸತ್ತೋದ ಹೋಗ್ಬಿಟ್ಟ, ಅಮುಕು ಡುಮುಕು ಹೋಗ್ಬಿಟ್ಟ. ಕರ್ನಾಟಕದ ಎಲ್ಲ ಅಮುಕು ಡುಮುಕು ಅಭಿಮಾನಿಗಳು 2 ದಿನ ಹಬ್ಬ ಮಾಡಬೇಕೆಂದು ಕಳಕಳಿಯ ವಿನಂತಿ. 10 ರೂಪಾಯಿ ಆಕ್ಟಿಂಗ್ ಮಾಡಿದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡ್ತಾವನೆ. ಆಕ್ಟಿಂಗ್ ಮಾಡು ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತೀಯಲ್ಲೋ ಬಾಲ್. ಕರ್ನಾಟಕ ಜನ ಫುಲ್ ಖುಷಿಯಲ್ಲಿದ್ರು. ಅಣ್ಣ ಬದುಕ್ ಬಂದು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟ. ಎಲ್ಲರಿಗೂ ನಮಸ್ಕಾರ. ಇವಾಗ ಸಲ್ಗಾರ್ ಸೂರ್ಯ ಅಣ್ಣಂದು ಮೂವಿ ಆನೆಸ್ಟ್ ರಿವ್ಯೂ ಕೊಡ್ಬೇಕಂತ ನಾನು ಒಂದೇ ಒಂದು ತರಲೆ ತರ ಮಾಡ್ತಾ ಇದ್ದೀನಿ. ಇದು ಹನಿ, ಇದು ಬಿಂದು ಜೀರಾ, ಇದೆರಡನ್ನೂ ನಾನು ತಗೊಂಡು ಪೆಟ್ರೋಲ್ ಅಂತ ಹೇಳಿ ಸಲ್ಗಾರ್ ಸೂರ್ಯ ಅಣ್ಣನ್ಗೆ ಅಂದ್ರೆ ಸ್ಟ್ಯಾಂಪ್ ಮಾಡೋಣ ಅಂತ. ಬನ್ನಿ ಮತ್ತೆ ಸ್ಟಾರ್ಟ್ ಮಾಡೋಣ. ರಂಡಿ ಮಗನ ಪಟಾಕಿ ತಂದಿದ್ದೇನಾ ಸತ್ತಿ ಅಂತ ರೊಕ್ಕನೂ ವೇಸ್ಟ್ ಆಯ್ತು.
ನೀನ್ ಸತ್ತೋಗಿದ್ಯಾ ಅನ್ಕೊಂಡು ನೆಮ್ಮದಿಯಾಗಿ ರೀಲ್ಸ್ ನೋಡ್ತಾ ಇದ್ಯಾ, ನೀನ್ ಬದುಕಿದ್ಯಾ? ಬಾಸ್ ನೀವು ಸತ್ತಿಲ್ವಾ? ಲವ್ ಬ್ಯಾನರ್ ಮಾಡ್ಸಕ್ಕೆ ಹೊಂಟಿದ್ನಲ್ಲೋ ಲೌಡೆ. ಅಯ್ಯೋ ನನ್ನ ಮಗನೇ, ನೀನ್ ಇನ್ನೂ ಸಾಯ್ಲಿಲ್ವೇ? ನೀವು ಸತ್ತಿಲ್ವಾ? ಮಗ ಅಲ್ಲ, ಬೋಳಿ ಮಗನೂ ಅಲ್ಲ, ನೀನ್ ಮಿಂಡ್ರಿ ಮಗ. ಹನಿ ಜೊತೆ ಸ್ವಲ್ಪ ಹುಚ್ಚೆ ಕುಡಿ. ಇವ ಹುಚ್ಚು ಸುಳೆ ಮಗ ಅನ್ನೋರು ಲೈಕ್ ಮಾಡಿ. ನೀನ್ ಈ ತರ ಮಾಡ್ತೀಯ ಅಂತ ಮೊದಲೇ ಗೊತ್ತಿತ್ತು ನಮ್ಗೆ. ಯಮನಿಗೂ ಅಮುಕ್ ಡುಮುಕು ಅಂದಿರ್ಬೇಕು, ಅದಕ್ಕೆ ಬಿಟ್ ಕಳ್ಸವ್ರೆ. ಇವ್ನ ಯಾವನ ಸೆಡೆ ನನ್ ಮಗ. ಗೊತ್ತಿತ್ತು ಈ ಸೂಳೆ ಆಟ ಆಡ್ತೀಯ ನೀನು ಅಂತ ಪಕ್ಕಾ ಗೊತ್ತಿತ್ತು. ಹೂನೋ ರಿವರ್ಸ್ ಮಾಡಿ ಆ ಬಾಟಲ್ ನಲ್ಲಿ ರಿಯಲ್ ಪೆಟ್ರೋಲ್ ಹಾಕಿ ಕೊಡ್ಬೇಕಿತ್ತು. ಅಣ್ಣ ಸಂಬಳ ಬಂದೈತೆ, ಫುಲ್ ಟ್ಯಾಂಕ್ ಮಾಡ್ಬಿಡಿ. ಪೆಟ್ರೋಲ್ ರೇಟ್ ಎಷ್ಟಾಗೈತೆ ಗೊತ್ತಾ ನಿಮ್ಗೆ? 700 ರೂಪಾಯಿ ಲೀಟರ್ ಇವಾಗ. ಅಣ್ಣ ಟಿವಿ ಇರೋ ಬೈಕ್ ನ ಮಾರಬೇಕಿತ್ತು, ಎಷ್ಟು ರೂಪಾಯಿ ಕೊಡ್ತೀರಾ? ಪೆಟ್ರೋಲ್ ಅಲ್ವಾ, 8,000 ರೂಪಾಯಿ ಕೊಡ್ತೀನಿ ನೋಡೋಣ ಅದಕ್ಕೆ. ಅಣ್ಣವ್ರೆ ಸೈಕಲ್ ರೇಟ್ ಎಷ್ಟು? 80,000 ಅಷ್ಟೇ. ನನಗ್ ಫಸ್ಟ್ ರೀಸನ್ ಬೇಕು. ನೀನ್ ಎಕ್ಸ್ಚೇಂಜ್ ಫೈಲ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದೆ? ಇಲ್ಲ ಅದೆಲ್ಲ ಗೊತ್ತಿಲ್ಲ, ನಂಗೆ ಆನ್ಸರ್ ಬೇಕು ಇವಾಗ. ನೀನ್ ಏನ್ ಮಾಡ್ತಾ ಇದ್ದೆ? ಇರೋ ಒಂದ್ ನಿಮಿಷ. ಹೋಯ್ ಬಾರೋ ಇಲ್ಲಿ. ನನ್ನ ನಿಮ್ಮ ಮೊಮ್ಮಣೈ. ಹಾ ಹೋಯ್ ಬಾರೋ ಇಲ್ಲಿ. ಹೇಳಿಣ ಏನಾಯ್ತು? ನೀನ್ ರೆಡಿ ಮಾಡ್ತೀಯ? ಏನಿದು ಎಕ್ಸ್ಚೇಂಜ್ ಫೈಲ್ಸ್ ಈಗ ನಾಯಿ ಮರಿ. ವರ್ಲ್ಡ್ ವಾರ್ ಸ್ಟಾರ್ಟ್ ಆಗೋಯ್ತು ಇಲ್ಲಿ. ಏನಾಯ್ತು ಮಾಮ್, ನಂಗೆ ಕೊಡ್ತೀಯ? ನಾನೇನ್ ಮಾಡ್ದೆ ನಿಂಗೆ? ಎಲ್ರೂ ಎತ್ಬಿಡ್ತೀನಿ. ಕಪಾಳು ಕೊಡಿ, ಸೌಂಡಿನ ನಿದ್ದೆ ಹೆಸರು ಆಗೋಯ್ತು ನನ್ಗೆ. ನ್ಯೂಕ್ಲಿಯರ್ ನಿಮ್ಗಲ್ಲ ಅವ್ನ ಅಕ್ಕನ್ ಟಾಕ್ಸಿಕ್ ಪೋಸ್ಟ್ ಬನ್ ಆಗೋಯ್ತು ಮಾಮ್. ಟಾಕ್ಸಿಕ್ ಪೋಸ್ಟ್ ಬನ್ ಆಗೋಯ್ತಾ? ಲೋ ಹೋಗ್ತಿಲ್ರಿ ಅವ್ನ ಅಕ್ಕನ್ ದೂರಂದರ್ ಜೊತೆ ಬಿಡ್ತಾವ್ರೆ ಫೈಟಿಂಗ್ ಆಡಕ್ಕೆ. ಇಲ್ಲ ಲೇ, ನಿನ್ ಮೇಲೆ ನನಗೆ ಟ್ರೈಲರ್ ಬಿಟ್ಟವ್ರ. ತಾಳಪ್ಪ ಟ್ರೈಲರ್ ತೋರಿಸ್ತೀನಿ. ಇದೇನು ವರ್ಲ್ಡ್ ವಾರ್ ನಡೀತೈತಾ? ಹೆಂಗಾರ್ದು ಹೆಂಗಸ್ಕೊಂಡು ಈ ವಾರ್ಗಳ ಪೊಲ್ಯೂಷನ್ ನನ್ ಸ್ಕಿನ್ ತುಂಬಾ ಡಲ್ ಆಗ್ಬಿಟ್ಟಿದೆಯಪ್ಪ. ಓಯ್ ಪರಮಾಣು ಬಂಬ್ ತೈರ ನನ್ ಮಗಳು ಸ್ಕಿನ್ ಡಲ್ ಆಗಿದೆ. ಈ ಬಿಳಿ ಬೇವಸಿ ಟ್ರಂಪ್ ಐತಿ ಇವತ್ತು. ಸ್ಟಾರ್ಟಿಂಗ್ ಇದೆ ಜೋಶ್ ನಮ್ಗೆ ಲಿಟ್ರಲಿ 5 ಕಿಲೋಮೀಟರ್ ಆದ್ಮೇಲೆ. ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಸೊ ನಮಸ್ಕಾರ ಗೈಸ್, ನಾನು ನಮ್ ಫ್ರೆಂಡ್ಸ್ ಇವತ್ತು ಆಟೋ ಹಿಡ್ಕೊಂಡು ಎಲ್ಲೋದ್ವಿ ಅಂದ್ರೆ ಲುಲ್ಲು ಮಾಲ್ಗ ಅಲ್ಲ, ಆಟೋ ಇಂದ ಮೆಜೆಸ್ಟಿಕ್ ಬಂದು ಬಸ್ ಹತ್ಕೊಂಡು ನಾವ್ ಹೊರಟಿದ್ದೆ ಸೀದಾ ತಿರುವಣ್ಣಾಮಲೈಯಲ್ಲಿರೋ ಅರುಣಾಚಲೇಶ್ವರ ಟೆಂಪಲ್ ಗೆ. ನಮ್ ಫ್ರೆಂಡ್ಸ್ 4 ಅವರ್ ಜರ್ನಿಗೆ ಏನ್ ಮಲ್ಕೊಳ್ಳೋದು, ಈ ಸಲ ಸ್ಲೀಪರ್ ಬೇಡ ಸೀಟಿಂಗ್ ಹೋಗೋಣ ಅಂದ್ರು. ನಾನು ಸರಿ ಅಂತ ಹೋಗಿ ನೋಡಿದ್ರೆ ನನ್ನ ಫ್ರೆಂಡ್ ಚಪ್ರಿ ಲಾಸ್ಟ್ ಇಂದ 2ನೇ ಸೀಟ್ ಬುಕ್ ಮಾಡೋನೆ. ಯಾಕೆ ಅಷ್ಟೆಲ್ಲ ಸೀಟ್ ಇರೋ ನಮ್ ಫ್ರೆಂಡ್ ಸೋಫಾನೇ ಬೇಕು ಅಂತ ಇಲ್ಲಿ ಬಂದ್ ಕುತ್ಕೊಂಡವನೆ. ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ ಕರುಣೆ ಇಲ್ಲ. ಇವನೊಬ್ಬ ಅವಾಗ ಹೋಗಿ ಸಿರಿ ಇವನ್ಗೆ ಉಣ್ಕೊಳ್ಳಿ ಅಂತ ಇಲ್ಲಿ ಯಾವ್ದೋ ಹೋಟ್ಲಗ್ ಹಾಕಿದ್ರು. ನಾನು ನಮ್ ಫ್ರೆಂಡ್ಸ್ ಈ ಸಲ ಕಾಸು ಹುಡ್ಸ ಬೇಡ ಅಂತ ಚೆನ್ನಾಗಿ ಊಟ ಮಾಡಿದ್ವಿ. ನಮ್ ಫ್ರೆಂಡ್ಸ್ ನಿದ್ದೆ ಮಾಡೋದೇ ಬೇಡ ಮಚ್ಚ, ಆಟ ಆಡ್ಕೊಂಡು ಹೋಗೋಣ ಅನ್ಬಿಟ್ಟು ಊಟ ಮಾಡಿದ ತಕ್ಷಣ ಬಂದೆಲ್ಲ ದಬಾಕೊಂಡ್ಬಿಟ್ರು. ಇದೊಂದ್ ಮಲ್ಕಳ ನೈಟ್ ಎಲ್ಲ ಎದಿರ್ತದ ಇದು. ಹಂಗ ಹಿಂಗ ಓದಾಡ್ಕೊಂಡು ನೈಟ್ 1:30ಗೆ ತಿರುವಣ್ಣಾಮಲೈಗೆ ಬಂದ್ವಿ. ಇಲ್ಲೊಬ್ಬ ಆಟೋದ ನಮ್ಮನ್ನ ಹಿಡ್ಕೊಂಡ್ಬಿಟ್ಟು 10,000 ರೂಪಾಯಿ ಇಲ್ಲ, ನಾ ಬರೀ 1,000 ರೂಪಾಯಿ ಕೊಡ್ತೀನಿ ಬನ್ನಿ ಅಂದ. ನಾವ್ ಆಗಿದ್ದಾಗ್ಲಿ ಸರಿ ನೋಡಿ ಬಿಡೋಣ ಅದ್ ಹೆಂಗಿರುತ್ತೆ ಅಂತ ಹೋದ್ವಿ. ಅಲ್ಲೋಗಿ ನೋಡಿದ್ರೆ ಸರಿ ಅಂತ ನಾವ್ ಇನ್ನೇನ್ ಮಾಡೋದು, ನೈಟ್ ಹೊತ್ತು ಇದೇವಿಲ್ಲ ಸಿಗೋದು ಅಂತ ಪಟ್ ಅಂತ ಸ್ನಾನ ಮಾಡ್ಕೊಂಡು ನಾವು ಹೊರಟಿದ್ದೆ ಗಿರಿ ಪ್ರದರ್ಶನಕ್ಕೆ. ಯಾರಿಗ್ ಗಿರಿ ಪ್ರದರ್ಶನ ಅಂದ್ರೆ ಗೊತ್ತಿಲ್ವೋ? ಮೈನ್ ದೇವಸ್ಥಾನದ ಹಿಂದೆ ಒಂದ್ ಬೆಟ್ಟ ಇದೆ. ಆ ಬೆಟ್ಟದ ಸುತ್ತ 8 ಲಿಂಗಗಳಿದೆ. ಆ 8 ಲಿಂಗನು 14 ಕಿಲೋಮೀಟರ್ ಇದೆ. ಅದನ್ನ ಬರೀ ಕಾಲಲ್ಲಿ ನಡೀತಾರೆ. ಇದನ್ನ ಗಿರಿ ಪ್ರದಕ್ಷಿಣೆ ಅಂತಾರೆ. ನಾವು ಮೈನ್ ದೇವಸ್ಥಾನ ಹತ್ರ ಕರ್ಪೂರ ಹಚ್ಚಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ನಮ್ ಜೋಶು ಇದೇ ಜೋಶಲ್ಲಿ ಒಂದ್ 3 ಲಿಂಗನ ಈಸಿಯಾಗಿ ಕವರ್ ಮಾಡ್ಬಿಟ್ವಿ. ಲಿಟ್ರಲಿ 5 ಕಿಲೋಮೀಟರ್ ಆದ್ಮೇಲೆ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ನಿಲ್ಲೋ ಇಲ್ಲೇ ನಿಲ್ಲೋ, ಎಣ್ಣೆ ಕುಡ್ಕೊಂಡು ಓಡು. ನೋವು ಕಾಲ್ ನೋವು ನಿಧಾನಕ್ಕೆ ಓಡು. ಆದ್ರೂ ಎಷ್ಟೇ ಕಾಲ್ ನೋವಿದ್ರು ಎಷ್ಟೇ ಸುಸ್ತಿದ್ರು ನಮ್ಗಿಂತ ನಮ್ ಸೂರಿ ಭಯ ಫಸ್ಟ್ ಮುಗಿಸ್ಬಿಟ್ರಪ್ಪ. 7 ಲಿಂಗ ಮುಗಿಸ್ಕೊಂಡ್ ನಾವ್ ಹೋಗಿದ್ದೆ ಮೋಕ್ಷ ಮಾರ್ಗ. ಇಲ್ಲಿ ಒಂಚೂರು ಸಣ್ಣದಾಗ ಜಾಗ ಇರುತ್ತೆ, ಇಲ್ಲಿಂದ ಹೋದ್ರೆ ಮನುಷ್ಯಂಗೆ ಮೋಕ್ಷ ಸಿಗುತ್ತೆ ಅಂತಾರೆ. ನಮ್ ಸೂರಿ ಬೈಗೆ ಬಾರೋ ಹೋಗೋಣ ಅಂದ್ರೆ ಇಲ್ಲ ಚಾನ್ಸೇ ಇಲ್ಲ, ನೋ ವೇ ಅಂತ ಹೇಳ್ಬಿಟ್ಟು ಹೊಂಟೋದ. ಸರಿ ಅಂತ ನಾವು ಹೋಗೋಣ ಅಂತ ಲೈನ್ ಅಲ್ಲಿ ನಿಂತ್ಕೊಂಡ್ವಿ. ಅಷ್ಟೊತ್ತಾಗ ಬೆಳಕು ಆಗಿತ್ತು. ಹಂಗೆ ಕೋತಿಗಳ ಕಾಟ ಜಾಸ್ತಿ ಆಗೋಯ್ತು. ಇಲ್ಲೋಡಿ ಕೋತಿ ಹೆಂಗ್ ತಿಂತೈತೆ. ನಿಮ್ ಫ್ರೆಂಡ್ ಗ್ಯಾಂಗಲ್ಲಿ ಈ ತರ ಒಬ್ಬ ಇರ್ತಾರಲ್ಲ, ಅವ್ನ ಟ್ಯಾಗ್ ಮಾಡಿ. ಸರಿ ಅಂತ ನಾವು ಆ ಗುಹೆಯಿಂದ ನುಗ್ಗಿ ಮೋಕ್ಷ ತಗೊಂಡು ಹಂಗೆ 1.5 ಕಿಲೋಮೀಟರ್ ನಡ್ಕೊಂಡು ಸನ್ರೈಸ್ ನೋಡ್ಕೊಂಡು ನಾವು ಬಂದಿದ್ದೆ 8ನೇ ಲಿಂಗಕ್ಕೆ. ಹಂಗೆ ಹೊರಡೆ ಹೋಗಿ ದರ್ಶನ ಮಾಡ್ಕೊಂಡು ಆಚೆ ಬರ್ತಾ ನಮ್ಗೆ ಯಾರು ಸಿಕ್ಕಿದ್ರು?
ಕೊನೆಗೂ ಹೆಂಗೋ ಬಿದ್ದಾಡ್ಕೊಂಡು ಒದ್ದಾಡ್ಕೊಂಡು 14 ಕಿಲೋಮೀಟರ್ ನಡ್ಕೊಂಡು ಮೇನ್ ದೇವಸ್ಥಾನ ರೀಚ್ ಆಗೇ ಬಿಟ್ವಿ. ನಾವು ಸ್ಟಾರ್ಟ್ ಮಾಡಿದ್ದು ಮಧ್ಯರಾತ್ರಿ 3:30ಗೆ, ಮುಗಿಸಿದ್ದು 8:20ಕ್ಕೆ. ಮೇನ್ ದೇವಸ್ಥಾನದಲ್ಲೂ ನಮ್ಗೆ ದರ್ಶನ ಮಾಡಕ್ಕೆ 2 ಅವರ್ ಆಯ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮ್ ನ ಚೆಕ್ಔಟ್ ಮಾಡಿ ಬಸ್ ಹತ್ಕೊಂಡು ಸೀದಾ ಬೆಂಗಳೂರು ಬಂದ್ಬಿಟ್ವಿ.